ಒಂದ್ಸರಿ ಮೇಲಿಂದ ಇಳಿದು ಬರ್ತಾ ಇದ್ದಾರೆ, ಅದು ಬಂದಿತ್ತು. ಫಸ್ಟು ವಾಕಿಂಗ್ ಬಂದಿದಾರಣ, ನೋಡ್ಬಿಟ್ಟು ಮ್ಯಾಕ್ ಹೋಯ್ರಲ್ಲ, ಅಲ್ಲಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಬರ್ತಾ ಇದ್ದಿದ್ದು ಅದು ಬರೋದು ನೋಡ್ಬಿಟ್ಟು ನಮ್ ಗೇಟ್ ಬಿಚ್ಬಿಟ್ಟು ಇವ್ರು ಸೀದಾ RCC ಮೇಲೆ ಹತ್ತಿದ್ದಾರೆ. ಹಾಂ ಹಾಂ, ಅರ್ಧ ಗಂಟೆ ಅಲ್ಲೇ ಇದ್ದಿದ್ದಾರೆ. ಹೌದಾ? ಆನೆ ಹೋಗಿದೆ ಅಂದ್ಬಿಟ್ಟು ಮತ್ತೆ ಇಳಿದು ಬಂದಿರೋದು ನೋಡಿ, ಈಗ ಇಳಿದು ಹೋಗ್ತಿರೋದು, ಬೆರ್ಸ್ಕ ಬರೋದು. ಮೊದಲು ಬೆರೆಸಿಲ್ಲ, ನೋಡ್ಕೊಂಡು ಬಂದ, ನೋಡ್ಕೊಂಡು ಸುಮ್ಮನೆ ಬಂದಿರೋದು. ಪುನರ್ಜನ್ಮನೆ ಹುಷಾರಿಲ್ಲ ಅಂದ್ರಪ್ಪ ಯಾರೋ, ಅದು ಗಾಬರಿಗೆ ಬೆಳಿಗ್ಗೆ ಸಿಕ್ಕಿದ್ರು. ನೆನೆ ಮೊನ್ನೆ ನಾವು ಹೋಯ್ತು ಆ ಕಡೆ ಸಿಕ್ಕಿಲ್ಲ, ಪಕ್ಷ ಎಲ್ಲ ತಗೊಬಂದು ಕೊಟ್ಟು ಹೋದ್ರು. ಅಲ್ಲಿ ರೋಡ್ ಕೆಲಸ ಮಾಡಿಸ್ತಾ ಇದ್ದ ಅಲ್ಲ, ಅವರು ಅಷ್ಟು ದಾನ ಧರ್ಮ ಮಾಡ್ಯಾರ ಪಾಪ. ಆ ಥರ ಅಟ್ಯಾಕ್ ಮಾಡಲೇ ಬರ್ತಲೆಕ್ಕ ಅಲ್ವ? ಯಾಕಂದ್ರೆ ಇವೆಲ್ಲ ಇಡ್ಸಿದ್ರು ನೋಡಿ, ಕಪ್ಪು ಬೆಲ್ಲ ಎಲ್ಲ ಇಡ್ಸಿದ್ದು ಅಂತ ಹೇಳೋರು ಜನಗಳು. ಆದರೂ ಟೈಮ್ ಹೇಳೋಕ್ಕಾಗಲ್ಲ. ಏನು ಗೊತ್ತಾಗತ್ತಣ, ಅದೇ ಗೊತ್ತು, ಯಾರ ಮಾಡಿರೋ ತಪ್ಪಿಗೆ ಯಾರು ಸಿಗ್ತಿದ್ದಾರೋ ಅನ್ನೋಂಗೂ ಆಗುತ್ತೆ. ಇಲ್ಲ ಇಲ್ಲ, ಮತ್ತು ಸುತ್ತೈತೇನೋ ಅಲ್ವ? ಸರಿ, ಹೆಚ್ಚು ಕಮ್ಮಿ ಒಂದು 20 ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು. ಹಲೋ ಅಂತ ಆಮೇಲೆ ಫಾರೆಸ್ಟ್ನವರೆಲ್ಲ ಕರ್ಸ್ಕೊಂಡು ಹೋಗ್ತೀನಿ. ಇಲ್ಲ, ಮತ್ತೆ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಆಟೋ ತರಿಸೋದು. ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು ಅಲ್ವ? ಎಲ್ಲರೂ ಮನೇಲಿ ಇಟ್ಟು ಬಂದಿರಿ ಸುಮ್ಮನೆ. ಅವರೇನಾ? ಹಾಂ ಹಾಂ, ಗರ್ಜೆ ಅದು ಮಾಯಿಸ್ಕೊಂಡು. ಉಂಟಿಯಾರ ಸುತ್ತ ಬಂತೀಗ ಅಲ್ವ? ಹುಡುಕ್ತಾನೆ ಐತೆ ಅವ್ರನ್ನೇ ಅಲ್ವ? ಅಲ್ಲಿ ನೋಡಿ ಮೆಟ್ಲ ಹತ್ರ ಹೋಗೋದು. ಬಿಲ್ಡಿಂಗ್ ಗಟ್ಟಿ ಇಲ್ಲ ಅಂದರೆ ಇದು ಮಾಡಿಬಿಡ್ತಾರೆ. ಅಲ್ಲೇ ರೂಮ್ ಒಳಗಡೆ ಹಲಸಿನ ಹಣ್ಣು ಇಟ್ಟಿದ್ದಾಣ. ಓಹೋ, ಅದು ಸ್ಮೆಲ್ಲಿಗೆ ಅದು ಹೋಗೋದು, ಆ ಬಾಗಿಲಿಗೆ ಸೊಂಡ್ಲು ಹಾಕೋದು. ಹೌದಾ? ಯಾವ ಬಕೆ ಅಣ್ಣ? ಬಕ್ಕಿದೆ, ಚಿಕ್ಕದೇ ನಮಗೊಂದು ತಂದು ಕೊಡಿ. ಇಲ್ವೇನ? ಇದೆ ಅಣ್ಣ, ಈಗ ಒಂದು 3-4 ಇದಾವೆ. ನಾನು ಬೈಕಲ್ಲಿ ಇಟ್ಕೊ ಬರೋಕ್ಕಾಗಲ್ಲ, ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ, ಹಂಗೆ ಇದೆ, ಕುಯ್ದೇ ಇಲ್ಲ ಅದು. ನೋಡೋಣ, ಅಲ್ಲಿ ಬಂದ್ರೆ ನೋಡಿ, ಬೆಳಿಗ್ಗೆ ಬಂದರೆ ಒಂದು ಫೋನ್ ಮಾಡಿ, ನಂಬರ್ ಇದೆಯಲ್ಲ. ಸಂಕದಾಗ ಇರ್ತಿರಲ್ಲ. ತಿಂಡಿಗೆ ಬಂದಾಗ ಏನಾದ್ರು ಬಂದರೆ ಬರ್ತೀನಿ. ಆಯ್ತು, ಸಣ್ಣ ಸಾಕು. ಬಕ್ಕೆ ಅಲ್ವಾ? ಬಕ್ಕೆ. ಅಲ್ಲಿ ಹಲಸಿನ ಹಣ್ಣು ಇದೆ, ಅದಕ್ಕೆ ಹೋಗೋದು, ಅಲ್ಲಿ ಡೋರಿಗೆ ಬಾಯಿ ಸೊಂಡ್ಲು ಹಾಕೋದು. 20 ನಿಮಿಷ ಇತ್ತಂತ. ಬಾಗಿಲು ಬದ್ದೆ ಅಲ್ವಾ? ಕಬ್ಬಣದ ಬಾಗ್ಲೆ. ಹೋದ ವರ್ಷ ಕಬ್ಬಣದ ಗೇಟ್ ಮುರಿದಾಕಿತ್ತು, ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡೋಗಿ ವೆಲ್ಡಿಂಗ್ ಮಾಡಿಸಿದೆ. ಮತ್ತೆ ಈಗ ಆಚೆ ವಾರದಲ್ಲಿ ಮತ್ತೆ ಬೀಳಿಸಿದೆ ಅದನ್ನೇ ಅಲ್ವಾ? ನಮ್ಮದು 2 ಅಡಿಕೆ ಮತ್ತೆ ಬೆಳೆಸಿ ಇದು ಮಾಡಿದ್ದೆ, ಒಂದು ಕಲ್ಕಮ್ಮನ್ನು ಬೆಳೆಸಿದ್ದೆ ಗದ್ದಿ. ನಿಂತೇ ಐತೆ ಹಂಗೆ ಹಲಸಿನಣ್ಣಿಗೆ ಬರ್ತಾ ಅಲ್ವ? ಅವ್ರು ನೋಡ್ತಾ ಇರೋದು ಮೇಲ್ಗಡೆ, ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಂತ್ರ. ಹೆಂಗಾದರೂ ಭಯ ಹೋಗೋಕ್ಕಾಗಲ್ಲ. ಮಣ್ಣು ಹಾಕ್ಯಂತು ಅಲ್ವ ಈಗ ಮ್ಯಾಕೆ? ಈಗ ಮಣ್ಣು ಕೊಡ್ಪಾನೆಲ್ಲ ಹೊಡೆದಾಕೋಯ್ತು. ಹೌದಾ? ಗಂಡನೇ ಹೆಣ್ಣಾನೆ ಅಂತ? ಹೆಣ್ಣು. ಪ್ಲಾಸ್ಟಿಕಾ ಎಂಥದ್ದು? ಪ್ಲಾಸ್ಟಿಕ್ ಮರಳಿತ್ತು ಅಲ್ಲಿ, ಆ ಮರಳೆಲ್ಲ ಆ ಕಡೆ ಈ ಕಡೆ ದೂಕಿ. ಸುತ್ತ ಬಂತ? ಇಲ್ಲ ಅಲ್ಲ, ಸುತ್ತ ಏನು ಬಂದಿಲ್ಲ ಅಲ್ಲ? ನಿಮ್ಮ ತೋಟದೊಳಗೆ ಗೊತ್ತೈತಿ. ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲಸಿನ ಮರ ಒಂದಿದೆ, ಅದು ಹಲಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು, ಅದನ್ನ ತಗೊಬಂದು ರೋಡಿಗೆ ಹಾಕಿ ತುಣಿದು ಅದು ತಿಂದು. ಮತ್ತೆ ಇಲ್ಲೊಂದು ಮರ ಇದೆ ನೋಡಿ, ಹಲಸಿನ ಮರ, ಇಲ್ಲಿ ಇದ್ರಲ್ಲಿ ಬಂದು ಎಲ್ಲ ಬಡ್ದು ನೋಡ್ಬಿಟ್ಟು. ಓ, ಕೆಡವಿಲ್ಲ ಅಲೋ? ಹೆಣ್ಣಾದ್ರೆ ಮಾತ್ರ ಕೆಳಗಿದ್ರೆ ಮಾತ್ರ ಕೆಡಗೋದು. ಅದೊಂದು ನೋಡೋಣ ಅಷ್ಟೇ ತನಕ. ಹಲೋ, ಪೂರ್ತಿ ಏನು ಬೇಡ, ಅದೇ ಹಸಿನ ಹಣ್ಣು ಮರ್ತಕ್ಕ ಬರ್ತಾರೆ. ಲೇಟಾ? ಈಗಲೇ ಬರ್ತೇನೆ? ಇಲ್ಲ, ಅದು ಇನ್ನೂ 20 ನಿಮಿಷ.
ಕ್ಯಾಮ್ರಾ ಇದ್ರಲ್ಲಿ ಐತಾ ಈ ಕಡೆಗೆ ಅಣ್ಣ ಕ್ಯಾಮ್ರಾ ಎಲ್ಲಿರೋದು ಸುಮಾರು ಕವರ್ ಮಾಡಿತ್ತಲ್ಲ ಆಫೀಸ್ ಮುಂದ್ಗಡೆ ಒಂದಿದೆ 4 ಕ್ಯಾಮ್ರಾ ಇದಾವೆ. ಅವೆಲ್ಲ ಸೇರಿ ಕವರ್ ಮಾಡಿರ್ತಲ್ಲ ಇಲ್ಲ ಅದೊಂದು ಕ್ಯಾಮ್ರಾ ಕವರ್ ಆಗಿದೆ, ಮತ್ತೆ ಇಲ್ಲೊಂದು ಕ್ಯಾಮ್ರಾ ಇದೆ. ರೌಂಡಾ ಹ್ಮ್ ಅಲ್ಲ ಈ ಕಡೆಗೆ ಇರೋದು ಎಲ್ಲ ಕವರ್ ಮಾಡಿತ್ತು ಅಲ್ಲ. ಅದು ಅಲ್ಲಿ ತಾರ್ ರೋಡ್ ತನಕ ಕಾಣುತ್ತ, ಈ ಕಡೆ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಹಾಂ ಅಲ್ಲಿ ತನಕ ಕಾಣುತ್ತೆ ಈ ರೋಡ್. ಹಾಂ ಅವ್ರಿಗೆ ಏನು ಎಲ್ಲ ನೆತ್ತಿಗೇರಿ ಇರಬೇಕು ಅವತ್ತು. ಹ್ಞೂ ಅದು ಒಂದು ಚಮ್ ನೀರು ಕೊಡೋದು ಅಂತ ಅಂದರು. ಇಲ್ಲೇ ಅಲ್ಲಿ ಮನೆಗೆ ಒಂದೇ ಕೊಡ್ತಾರೆ ಅವತ್ತು ಉಳಿದಿರೋದೇ ಪುಣ್ಯ. ಹ್ಞೂ ಇನ್ನೊಂಚೂರು ಇನ್ನೂ ದೂರದಲ್ಲೇ ಇದ್ದರೆ ಓಡಕ್ಕಾತಿರಲ್ಲ ಅವರು ಅಲ್ವಾ. ಅಲ್ಲಿ ಇನ್ನೊಂದು ಕ್ಯಾಮ್ರಾ ಇದೆ ಅಣ್ಣ, ಹ್ಞೂ ಅದು ಅಲ್ಲಿ ಆ ಟರ್ನಲ್ಲಿ ಬೆರ್ಸ್ಕೊ ಬಂದಿದ್ದು, ಏನು ತಿರ್ಚ್ಕೊ ಬಂದಿದೆ ಗೊತ್ತಾ ಅದು. ಅಲ್ವಾ.